ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರ್ಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಗ್. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದಧ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅರ್ಜುನ ಅವತಾರ ಮಾಡಬೇಕು ಅಂತ ಹೇಳಿ ಮತ್ತೊಂದು ಸಂತಾನಕ್ಕಾಗಿ ಪಾಂಡುರಾಜ ತಾನು ಕುಂತಿ ಹತ್ತಿರ ಬಂದು ಹೇಳ್ತಾ ಇದ್ದಾನೆ, ಧರ್ಮದ ಸಾಮರ್ಥ್ಯದಿಂದ ರಾಜ್ಯವನ್ನು ಆಳಬಹುದು, ಕೇವಲ ಧರ್ಮದಿಂದ ರಾಜ್ಯವನ್ನು ಆಳಲು ಸಾಧ್ಯವಿಲ್ಲ. ಹಾಗಾಗಿ ಜ್ಞಾನಬಲ ಮತ್ತು ಬಾಹುಬಲ ಇದ್ದಂತಹ ಒಬ್ಬ ವ್ಯಕ್ತಿ ಬೇಕು ಅಂತ ಹೇಳಿ ಭೀಮಸೇನ ದೇವರನ್ನು ಅಂದರೆ ಮುಖ್ಯಪ್ರಾಣ ದೇವರನ್ನು ಕರೆದಾಗ ಭೀಮಸೇನ ದೇವರು ಅವತಾರ ಮಾಡಿದ್ದಾರೆ. ಕೇವಲ ಆಹೂತಯ ಇತೀರತೆ ಪೃತಯ ಆಹೂತ ಸಂಸ್ಪರ್ಶ ಮಾತ್ರ ಭದ್ವಯ ಬಲದ್ವಯ ಅಂತ ನೀವು ಹಿಂದೆ ಕೇಳಿದ ಪ್ರಕಾರ ಕೇವಲ ಸ್ಪರ್ಶ ಮಾತ್ರದಿಂದ ಅನೇಕ ವಿಧವಾದ ಸೃಷ್ಟಿಗಳಿವೆ. ಅದರಲ್ಲಿ ಸ್ಪರ್ಶದಿಂದಲೂ ಜನನವಾಗುತ್ತದೆ. ಭೀಮಸೇನ ದೇವರು ಕೇವಲ ಸ್ಪರ್ಶ ಮಾತ್ರದಿಂದ ಭೀಮಸೇನ ದೇವರು ಆಗಿ ಅವತಾರ ಮಾಡಿದ್ದಾರೆ. ಮುಖ್ಯ ಪ್ರಾಣದೇವರು ಸ್ಪರ್ಶದಿಂದ. ಅನಂತರದಲ್ಲಿ ಅನೇಕ ಜನ ಅಲ್ಲಿ ಅವತಾರ ಮಾಡಿದ್ದಾರೆ. ಭೀಮ ಆದ ತರುವಾಯ ಮತ್ತೊಂದು ಸಂತಾನ ಬೇಕು ಅಂತ ಅಪೇಕ್ಷೆ. ಅದಕ್ಕಾಗಿ ಯದೇಕ ಏವಾತಿ ಬಲೋಪಪನ್ನೋ ಭವೇತ್ತದಾ ತೇನ ಪರಾವಮರ್ದೆ ಪ್ರವರ್ತಮಾನೇ ಸ್ವಪುರಂ ಹರೆಯುರ್ಚೌರ್ಯಾತ್ಪರೇ ತದ್ವಯಮತ್ರ ಯೋಗ್ಯಂ. ಒಬ್ಬ ಬಲಿಷ್ಠನಾದ ವ್ಯಕ್ತಿ ಇದ್ದರೆ ಸಾಲದು, ಮತ್ತೊಬ್ಬ ಬಲಿಷ್ಠನಾದ ವ್ಯಕ್ತಿ ಬೇಕು. ಯಾಕೆಂದರೆ ಆ ಒಬ್ಬ ಬಲಿಷ್ಠ ವ್ಯಕ್ತಿ ರಾಜ್ಯವನ್ನು ಸಂರಕ್ಷಣೆ ಮಾಡೋದಕ್ಕಾಗಿ ಬೇರೆ ಕಡೆ ಯುದ್ಧ ಮಾಡಲಿಕ್ಕೆ ಹೋದಾಗ ಮತ್ತೊಬ್ಬ ಇಲ್ಲಿ ರಾಜ್ಯದ ರಕ್ಷಣೆ ಮಾಡಲಿಕ್ಕೆ ಬೇಕು. ಚೌರ್ಯರ ಭಯದಿಂದ ಅಥವಾ ದುಷ್ಟರ ಭಯದಿಂದ ಇಲ್ಲಿದ್ದಂತಹ ಜನರಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಮತ್ತೊಬ್ಬ ಬಲಿಷ್ಠನಾದ ವ್ಯಕ್ತಿ ಬೇಕು ಅಂತ ಹೇಳಿ ತಾವು ಸಶಾಸ್ತ್ರವಿತ್ ವೀರ್ಯವಾನ್ ನೌ ಸುತನ್ಯೋ ಭವೇದ್ದೇವಂ ತಾದೃಶಮಾಹ್ವಯಾತಃ ಶೇಷಸ್ತವ. ಇನ್ನು ಶೇಷದೇವರನ್ನು ಕರಿಬೇಕು ಅಂತಂದರೆ ಆಗಲೀಗ ರೋಹಿಣಿಯಲ್ಲಿ ಅವತಾರ ಮಾಡಿಬಿಟ್ಟಿದ್ದಾರೆ. ಇನ್ನು ಸುಪರ್ಣ ಗರುಡನನ್ನು ಕರಿಬೇಕು ಅಂದರೆ ಗರುಡನಿಗೆ ಅವತಾರ ಇಲ್ಲ. ನವೇ ಸುಪರ್ಣೋ ಸುತದೋ ನರೇಶು ಪ್ರಜಾಯತೇವಾ ಯತಸ್ತತಾಜ್ಞ ಕೃತಃ ಪುರಾ ಹರಿಣ ಶಂಕರಸ್ತು. ಇನ್ನು ರುದ್ರದೇವರಿಗೆ ಕರಿಬೇಕು ಅಂದರೆ ರುದ್ರದೇವರು ಬಂದು ರಾಜ್ಯವನ್ನು ಆಳಿ ಶಸ್ತ್ರಗಳನ್ನು ಹಿಡಿದು ಹೀಗೆಲ್ಲ ಮಾಡೋರಲ್ಲ. ಅವರು ಸ್ವಲ್ಪ ಸಿಟ್ಟಿನವರು. ಹಾಗಾಗಿ ಅವರನ್ನು ಕರೆಯುವುದು ಯೋಗ್ಯವಲ್ಲ. ರಾಜ್ಯವನ್ನು ರಕ್ಷಣೆ ಮಾಡೋದು ಅವರು ಸಮರ್ಥರಲ್ಲ ಅಂತ ತಿಳಿದು ಬಿಟ್ಬಿಟ್ಟ. ಹಾಗಾಗಿ ಉಳಿದವನು ಯಾರಿಗಾದ ಹಾಗಾದರೆ ಅಥೋ ಮಹೇಂದ್ರೋ ಬಲವಾನಂತರಸ್ತೇಷಾಂ ಸಮಕ್ಫಾಯಾನ್ ಅರ್ಹತಿ ಸ್ವರಾಟ್ ಇತೀರಿತಾ ಸಾ ಆಕ್ಫಯದಾಶು ವಾಸವಂ ತತ ಪ್ರಜಜ್ಞೆ ಸ್ವಯಮೇವ ಶಕ್ರಃ. ಹಾಗಾಗಿ ಮತ್ತೆ ವಾಯುದೇವರೇ ಇನ್ನು ಮೇಲೆ ಇಂದ್ರದೇವರೇ ಮುಂದೆ ಅವತಾರ ಮಾಡಬೇಕಾಗಿದೆ. ಹಾಗಾಗಿ ಇಂದ್ರನನ್ನು ಕರಿ ಅಂತಂದಾಗ ತಕ್ಷಣದಲ್ಲಿ ಇಂದ್ರ ಬಂದಿದ್ದಾನೆ.
ತಕ್ಷಣದಲ್ಲಿ ಇಂದ್ರ ಬಂದು ವಾಸವಂಸ ಪ್ರಜಜ್ಞೆ ಸ್ವಯಮೇವ ಶಕ್ರಃ ಸಚಾರ್ಜುನೋ ನಾಮ ನರಾಂಶಯುಕ್ತೋ. ಅಲ್ಲಿ ನರ ನಾರಾಯಣ ಇಬ್ಬರ ಅಂಶದಿಂದ ಅರ್ಜುನ ಅವತಾರ ಮಾಡಿದ್ದಾನೆ. ನರ ರೂಪದಿಂದ ನರಾಂಶನಾಗಿ ನಾರಾಯಣ ಆವೇಶದಿಂದ ಅರ್ಜುನ ನಾಗಿ ಅರ್ಜುನ ಎಂಬ ಹೆಸರಿನಿಂದ ಬಲವಾನ್ ಅಸ್ತ್ರವೇತ್ತ ವಿಷ್ಮಾವೇಶಿ ಬಲವಾನ್ ಅಸ್ತ್ರವೇತ್ತ ರೂಪ್ಯನ್ನ ಸ್ಯಾತ್ ಸೂನು ರಿತ್ಯುಚ್ಯಮಾನಂ. ಇಷ್ಟಾದ ಮೇಲೆ 3 ಜನ ಮಕ್ಕಳಾಗಿದ್ದಾರೆ, ಧರ್ಮರಾಜ, ಭೀಮಸೇನ, ಅರ್ಜುನ. ಉತ್ತಮವಾದ ಸಂತಾನ, ಬಲಿಷ್ಠವಾದ ಸಂತಾನ, ಧರ್ಮ ರಕ್ಷಣೆ, ರಾಜ್ಯ ರಕ್ಷಣೆ ಸಂತಾನಗಳು ಆಗಿದೆ. ಆದರೆ ನೋಡ್ಲಿಕ್ಕೊಬ್ರು ಸುಂದರವಾಗಿ ಅತ್ಯಂತ ಕೋಮಲ ಚಲುವರಾಗಿ ಇದ್ದ ಒಬ್ಬ ಮಗ ಬೇಕು ನನಗೆ. ಅಂಥ ಮಕ್ಕಳಿಗಿಲ್ಲಲ್ಲ, ಏನು ಮಾಡಬೇಕು? ಆ ಮಗಳನ್ನು ಅಂಥ ಒಬ್ಬ ನೋಡ್ಲಿಕ್ಕೆ ಚಂದ ಇದ್ದ ಮಗ ಒಬ್ಬ ಬೇಕು ನಮಗೆ ಅಂದಾಗ ಕುಂತಿದೇವಿ ಹೇಳ್ತಾಳೆ, ಅದೇನು 1 ತುತ್ತು 2 ತುತ್ತು 3 ತುತ್ತು ಅಥವಾ ಅನ್ನ ಸಾರು ಹುಳಿ ತಿಂದ ಮೇಲೆ ಮತ್ತೊಂದು ಸ್ವೀಟ್ ತಿನ್ನೋಣ ಹಂಗೆ ಅಂದಂತೆ ಮಕ್ಕಳನ್ನು ಎಷ್ಟು ಬೇಕಷ್ಟು ಪಡೆಯೋದು ಸರಿಯಲ್ಲ. ಮಂತ್ರ ಇದೆ, ಶಕ್ತಿ ಇದೆ, ಮಂತ್ರಕ್ಕೆ ವರ ಕೊಟ್ಟಿದ್ದಾರೆ ಅಂದ ಮಾತ್ರಕ್ಕೆ ಎಷ್ಟು ಜನನ್ನಾದರೂ ಕರೀಲಿಕ್ಕೆ ಸಾಧ್ಯವಿಲ್ಲ ನನಗೆ. ಹಾಗಾಗಿ ನಾನು ಕರೆಯೋದಿಲ್ಲ. ಬಹಳ ಕೇಳಿದಾಗ ಅಷ್ಟೇ ಅಲ್ಲದೇನ ತಾನು ಏನು ಕೇಳ್ತಾ ಇದ್ದಾಳೆ, ನೋಡಲಿಕ್ಕೆ ಚಲುವನಾದ ಒಬ್ಬ ವ್ಯಕ್ತಿ ಬೇಕು, ಸುಂದರನಾದ ಒಬ್ಬ ವ್ಯಕ್ತಿ ಬೇಕು. ಭೀಮಸೇನ ದೇವರು ಸುಂದರ ಇದ್ದಿದ್ದಿಲ್ವಾ? ಅವ್ರಿಗಿಂತ ಚಂದರಾದವರು 32 ಲಕ್ಷಣಗಳಿಂದ ಕೂಡಿದ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದಾರಾ? ಇಲ್ಲ. ಅದಕ್ಕೆಲ್ಲ ಮುಂದೆ ನಿರ್ಣಯ ಕೊಡ್ತಾರೆ ಶ್ರೀಮದಾಚಾರ್ಯರು. ಮುಂದೆ ನಿರ್ಣಯ ಕೊಡೋರಿದ್ದಾರೆ. 32 ಲಕ್ಷಣಗಳು ಇವೆ. ಸುಪಲ್ಲವಾಕಾರ ತನುರ್ಹಿ ಕೋಮಲ ಪ್ರಾಯೋಜನೇ ಪ್ರೋಚ್ಯತೋರು ಉಪಶಾಲಿ ತತಃ ಸುಜಾತಂ ವರವಜ್ರಕಾಯೋ ಭೀಮಾರ್ಜುನೋಪ್ಯಪ್ಯವೃತೆ ಪಾಂಡುರೈಚ್ಛತ. ಭೀಮಾರ್ಜುನರನ್ನು ಬಿಟ್ಟು ಅವರು ಚಂದಾಗಿದ್ದರು, ಅವರಿಗಿಂತ ಹೆಚ್ಚು ಚಂದ ವ್ಯಕ್ತಿ ನಮಗೆ ಬೇಕು ಅಂತ ಅಪೇಕ್ಷಾ ಪಟ್ಟಿದ್ದೇ ತಪ್ಪು. ಯಾಕೆ? ಭೀಮ ಇಷ್ಟು ಸುಂದರನಾಗಿದ್ದಾನೆ, 32 ಲಕ್ಷಣಗಳಿವೆ. ಸುಪಲ್ಲವಾಕಾರ ತನುರ್ಹಿ ಕೋಮಲಃ, ಮೇಲೆ ಮೃದುವಾದ ಚರ್ಮ, ನೋಡಲಿಕ್ಕೆ ಒಳ್ಳೆ ರೂಪವಂತ, ಆದರೆ ಅದು ರೂಪ ಅಲ್ಲದು. 32 ಲಕ್ಷಣಗಳು ಅಂತಿವೆ ಶಾಸ್ತ್ರದಲ್ಲಿ. ಆ ಎಲ್ಲ ಲಕ್ಷಣಗಳು ತುಂಬಿದಂತಹ ವ್ಯಕ್ತಿ ಅಂತಂದರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ತತಸ್ಸುಜಾತಂ ವರವಜ್ರಕಾಯೋ ಭೀಮಾರ್ಜುನೋಪ್ಯಪ್ಯಮೃತೆ ಪಾಂಡುರೈಚ್ಛತ. ಅಪ್ರಾಕೃತಾನಾಂಚ, ಪ್ರಾಕೃತರಾದ ಜನರಿಗೆ, ಪ್ರಾಕೃತರಾದಂತಹ 10 ಮಿನಿಟ್ ರುಕು, ಪ್ರಾಕೃತರಾದಂತಹ ಜನರಿಗೆ ಈ ಲಕ್ಷಣಗಳೆಲ್ಲ ಕಾಣುವುದಿಲ್ಲ. ಅಪ್ರಾಕೃತಾನಂತೂ ಮನೋಹರಂ ಯತ್, ಆ ಮನೋಹರವಾದಂತಹ ಅಪ್ರಾಕೃತವಾದ ರೂಪಗಳು. 32 ಲಕ್ಷಣಗಳಿಂದ ಕೂಡಿದಂತಹದ್ದು. 32 ಲಕ್ಷಣೋಗ್ರಪೇತಂ ತನ್ಮಾರುತೋ ನಕುಲೋಲ್ ಕೋಭಲಾಭ. ಹೀಗಾಗಿ ಈ ಲಕ್ಷಣಗಳು ತಿಳಿದೇ ಇದ್ದ ಕಾರಣದಿಂದ, ಈ ಲಕ್ಷಣಗಳು ರೂಪವತ್ತಾದ ಲಕ್ಷಣಗಳು ಅಂತ ತಿಳಿದೇ ಇದ್ದ ಕಾರಣದಿಂದ ಪಾಂಡುರಾಜ, ಭೀಮಸೇನ ದೇವರು ಸುಂದರರಾಗಿದ್ದಾರೆ ಅಂತ ಅವ್ರಿಗೆ ಅರ್ಥವೇ ಆಗಲಿಲ್ಲ. ಸೌಂದರ್ಯ ಅಂತನ್ನೋದು ಈಗಿನ ಸಮಾಜಕ್ಕೂ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ ಶ್ರೀಮದಾಚಾರ್ಯ ಕೊಟ್ಟ ನಿರ್ಣಯದಿಂದ. ಕೇವಲ ಸೌಂದರ್ಯ ಅಂತಂದರೆ ಅದು ನೋಡ್ಲಿಕ್ಕೆ ಚಂದ ಇದ್ದ ವಸ್ತು ಅಷ್ಟೇ ಸುಂದರ ಆಗೋದಿಲ್ಲ. ಲಕ್ಷಣಗಳಿವೆ, ಆ ಲಕ್ಷಣಗಳಿಂದ ಕೂಡಿದ್ದಾಗಿದ್ದರೆ ಅದು ಸುಂದರ. ಕಣ್ಣು, ಮೂಗು, ಕಿವಿ, ಗಲ್ಲ ಇವುಗಳು ಚಂದಾಗಿತ್ತು, ಬಿಳಿ ಇದ್ದ, ಕೆಂಪಿದ್ದ, ಇಷ್ಟು ಸುಂದರ ಅಲ್ಲಿದ್ದು. ಕಪ್ಪಿದ್ದರೂ ಆ ಎಲ್ಲ ಅರೇ ಬಾಪ್ರೆ 2 ಮಿನಿಟ್ ರುಕೋ ಯಾರು. ಅಪ್ರಾಕೃತ ನೋಡಲಿಕ್ಕೆ ಕೆಂಪಿದ್ರೇ ಚಂದ ಅಲ್ಲ, ಕರಿ ಇದ್ರೂ ಲಕ್ಷಣಗಳು ಒಳ್ಳೆಯದಿತ್ತು ಅಂತಾದರೆ ಅವನು ಚಂದಾಗಿರ್ತಾನೆ ಅಂತನ್ನೋದು ನಿರ್ಣಯ ಕೊಡ್ತದೆ. ಶ್ರೀಮದಾಚಾರ್ಯ ತಿಳಿಸಿಕೊಡುತ್ತಾರೆ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳದೇ ಇದ್ದವರಿಗೆ ಸಮಸ್ಯೆ. ಪಾಂಡುರಾಜನಿಗೂ ಶ್ರೀಮದಾಚಾರ್ಯರ ಭೀಮಸೇನ ದೇವರ ಲಕ್ಷಣ ತಿಳಿಲಿಲ್ಲ. ಹಾಗಾಗಿ ತಾವು ಸುಂದರ ವ್ಯಕ್ತಿಯನ್ನ ಅಪೇಕ್ಷೆ ಪಟ್ಟರು. ಆಗ ನಕುಲ ಸಹದೇವರ ಜನನವಾಗ್ತದೆ. ಅಥೋ ಮಹೇಂದ್ರೋ ಬಲವಾನ್ ಅಂತರಃ ತೇಷಾಂ ಸಮಾಕ್ಷಾನ್.
ಬೃಹಸ್ಪತಿ ಅಷ್ಟರೊಳಗೆ ಬೃಹಸ್ಪತ್ಯಾಚಾರ್ಯರು ಬೃಹಸ್ಪತಿ ಪೂರ್ವಮುದ್ಧರೆ ಪದಂ ಸಂಸೇವಿತು ಪವನಾವೇಶಯುಕ್ತ. ಬೃಹಸ್ಪತ್ಯಾಚಾರ್ಯರು ಹಿಂದೆ ದ್ರೋಣಾಚಾರ್ಯರಾಗಿ ಹುಟ್ಟಿದ್ದಾರೆ ದ್ರೋಣದಲ್ಲಿ. ಈಗ ಮತ್ತೆ ದ್ರೋಣಾಚಾರ್ಯರಾಗಿ ಹುಟ್ಟಿದ್ದಾರೆ, ಆದರೆ ಪರಮಾತ್ಮನ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅವರಿಗೆ. ಯಾಕೆ? ಎದರ ಪಕ್ಷದಲ್ಲಿ ಇರ್ತಾರೆ ಅವರು. ಅದನ್ನು ಅರ್ಥ ಮಾಡಿಕೊಂಡು ನಾನು ದೇವರ ಸೇವೆ ಮಾಡಬೇಕು, ಪರಮಾತ್ಮನ ಸೇವೆ ಮಾಡಬೇಕು ಅಂತ ಹೇಳಿ ಬೃಹಸ್ಪತಿಂ ಪೂರ್ವಂ ಅಬುದ್ಧರೇಹೇ ಪದಂ ಸುಸೇವಿತಂ, ಪರಮಾತ್ಮನ ಸೇವೆ ಮಾಡಬೇಕು ಅಂತ ಹೇಳಿ ಪವನಾವೇಶಯುಕ್ತ ವಾಯುದೇವರಿಂದ ಅವಿಷ್ಟರಾಗಿ ಸ ಉದ್ಧವೋ ನಾಮ, ಅವನು ಉದ್ಧವ ಎಂಬ ಹೆಸರಿನಿಂದ ತಾವು ಅವತಾರ ಮಾಡ್ತಾ ಇದ್ದಾರೆ. ಬೃಹಸ್ಪತ್ಯಾಚಾರ್ಯರು 2 ಬಾರಿ, ಒಮ್ಮೆ ದ್ರೋಣಾಚಾರ್ಯರಾಗಿ, ಈಗ ಉದ್ಧವನಾಗಿ. ಉದ್ಧವೋ ನಾಮ ಯದುಪ್ರವೀರ ಜಾತೋ ವಿದ್ವಾನ್ ಉಪಗವ ಅಂತನುವ ನಾಮಧೇಯ, ಉಪಗಮ ಎಂಬ ಹೆಸರಿನ ವ್ಯಕ್ತಿಯಿಂದ ತಾವು ಹುಟ್ಟಿದ್ದಾರೆ. ದ್ರೋಣಾತ್ಮಕಂ ನಾತಿತರಾಂ ಸ್ವಸೇವಕಂ, ಅದನ್ನೇ ಹೇಳ್ತಾರೆ ಶ್ರೀಮದಾಚಾರ್ಯರು. ದ್ರೋಣರಾದಾಗ ಪರಮಾತ್ಮನ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅವರಿಗೆ. ಹಾಗಾಗಿ ಕುರ್ಯಾಧರಿಂ ಮಾಮಿತಿ ಭೂಯಃ ಏವ ಸ ಉದ್ಧವಾತ್ಮ ಅವತತಾರ ಯಾದವೇಶು ಅವಸೇವನಾರ್ಥಂ ಪುರುಷೋತ್ತಮಸ್ಯ. ಆ ಬೃಹಸ್ಪತ್ಯಾಚಾರ್ಯ ಅವತಾರವಾದಂತಹ ಉದ್ಧವ ಸಾಮಾನ್ಯ ವ್ಯಕ್ತಿ ಆಗಲಿಲ್ಲ. ಏನಾದರೂ ಅವರು ಪರಮಾತ್ಮನ ಅತ್ಯಂತ ಆಪ್ತ ಸಖನಾದ ದೇವರು ಅವರನ್ನು ಮಂತ್ರಿಯಾಗಿ ಮಾಡಿಕೊಂಡ. ಈ ಉದ್ಧವನೇ ಮುಂದೆ ಬದರಿಕಾಶ್ರಮದಲ್ಲಿದ್ದ ಕಲಾಪ ಎಂಬ ಕ್ಷೇತ್ರಕ್ಕೆ ಹೋಗಿ ಕೃಷ್ಣ ಹೇಳಿದ ಎಲ್ಲ ತತ್ವಗಳನ್ನು ಉಪದೇಶ ಮಾಡ್ತಾರೆ. ಮಧ್ಯದಲ್ಲಿ ಮತ್ತು ಮೈತ್ರೇಯರು ಯಾರು ವಿದುರನಿಗೆ ಉಪದೇಶ ಮಾಡ್ತಾನೆ. ವಿದುರ ತಾನು ತೀರ್ಥಕ್ಷೇತ್ರಕ್ಕೆ ಯಾತ್ರೆಗಾಗಿ ಹೋಗ್ತಾನೆ. ಮುಂದೆ ಬರ್ತದೆ ಕಥೆ ಎಲ್ಲ, ಹಿಂದಿನೂ ಸ್ವಲ್ಪ ಬಂದಿದೆ. ರಾಜ್ಯ ಇನ್ನು ನಿಲ್ಲೋದಿಲ್ಲ, ಅಣ್ಣ ತಮ್ಮಂದರಲ್ಲಿ ಜಗಳ ಆಗ್ತದೆ, ನಾನು ದುರ್ಯೋಧನಿಗೆ ಹೇಳಬೇಕಾದ ಮಾತುಗಳನ್ನೆಲ್ಲ ಹೇಳಿದೆ, ಅವನು ಅರ್ಥ ಮಾಡಿಕೊಳ್ಳಿಲ್ಲ, ಇನ್ನು ಕುಲನಾಶವಾಗ್ತದೆ, ವಂಶನಾಶವಾಗಿ ಹೋಗ್ತದೆ, ಅದನ್ನು ನನ್ನ ಕಣ್ಣಿನಿಂದ ನೋಡ್ಲಿಕ್ಕೆ ನಾನು ಸಾಧ್ಯವಿಲ್ಲ. ಈ ಕುಲಾಂಗಾರಕನಾದ ಮಗನನ್ನು ಎಂದು ಹೆತ್ತಿದೆಯೋ ಅವತ್ತೆಲ್ಲ ದುರ್ಯೋಧನ ಹುಟ್ಟಿದ ಕೂಡಲೇ ನರಿಗಳು ಎಲ್ಲ ಕಿರ್ಚಿವೆ, ಒದರಿವೆ. ಅಪಶಕುನ ಕುಲ ವಂಶ ನಾಶವಾಗಿ ಹೋಗ್ತದೆ ಅಂತ ಸೂಚನೆ ಆಗ್ತಾ ಇದೆ. ಹಾಗಾಗಿ ಇವನನ್ನು ಈ ಕೂಸನ್ನು ಕೊಂದು ಹಾಕಿಬಿಡು, ಎತ್ತಿ ಬಿಸಾಡಿಬಿಡು ಅಂತೆಲ್ಲ ಹೇಳ್ತಾನೆ ವಿದುರ. ಅವತ್ತಿನಿಂದ ಇವತ್ತಿನವರೆಗೆ ನನ್ನ ಮಾತು ಕೇಳಿಲ್ಲ, ಇನ್ನು ಮುಂದೆ ಎಲ್ಲ ಆಗಬೇಕಾದದ್ದೆಲ್ಲ ಆಗಿ ಹೋಗ್ತದೆ, ನಾನು ತೀರ್ಥಯಾತ್ರೆಗೆ ಹೋಗ್ತೇನೆ ಅಂತ ವಿದುರ ತೀರ್ಥಯಾತ್ರೆಗೆ ಹೊರಟಿರ್ತಾನೆ. ಆಗ ಉದ್ಧವನಿಂದ 25 ವರ್ಷ ಮುಂಚೆನೇ ಯುದ್ಧಕ್ಕಿಂತ ಮುಂಚೆನೇ ಎಲ್ಲ ಮತ್ತು ನಾಶವಾಗಕ್ಕಿಂತ ಮುಂಚೆನೇ ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡಿ ಕಲಾಪ ಕ್ಷೇತ್ರದಲ್ಲಿ ಇದ್ದ ಎಲ್ಲ ಸಜ್ಜನರಿಗೆ ನನ್ನ ಉಪದೇಶವನ್ನು ತಿಳಿಸು. ಆಗ ಈ ವಿದುರನು ಹೊರಟಿರ್ತಾನೆ, ಉದ್ಧವ ಭೇಟಿಯಾಗ್ತಾನೆ. ಯಾಕಿಷ್ಟು ಅವಸರದಲ್ಲಿ ಇದ್ದಿ ಅಂತ ಕೇಳಿದಾಗ, ಇಲ್ಲ ಕೃಷ್ಣ ಹೀಗೆಲ್ಲ ಉಪದೇಶ ಮಾಡಿದ್ದಾನೆ, ಆ ಉಪದೇಶವನ್ನು ನಾನು ಕೇಳಬೇಕಾಗಿದೆ, ಕೃಷ್ಣ ಮಾಡಿದ ಉಪದೇಶ ನೀನು ಹೇಳು ಅಂತಂದರೆ ನಾನು ಹೇಳೋದಿಲ್ಲ, ಮುಂದೆ ನಿನಗೆ ಹೇಳೋರು ಬರ್ತಾರೆ ಅಂತ ಹೇಳಿ ಕಳಿಸ್ತಾನೆ. ಅಂದರೆ ಅಷ್ಟು ಸಾಮಾನ್ಯವಾಗಿ ಆಸ್ತಿ, ಬಂಗಾರ, ಮನೆ, ಮಠ ಇವನ್ನೆಲ್ಲ ಕೊಡೋರು ಇರ್ತಾರೆ, ಜ್ಞಾನವನ್ನು ಕೊಡುವುದಿಲ್ಲ. ಯಾಕೆ? ನಾಪೃಷ್ಟ ಕಶ್ಚಿತ್ ಬ್ರೂಯಾತ್, ಅದನ್ನು ಕೊಡುವರಾಗಿದ್ದರೆ ಕೇವಲ ಗುರುಗಳೇ. ಪರಮಾತ್ಮನ ವಿಶೇಷವಾದ ಅನುಗ್ರಹ ಇದ್ದರೆ ಮಾತ್ರ ಜ್ಞಾನ ಸಿಗಲು ಸಾಧ್ಯ, ಇಲ್ಲದೇ ಇದ್ದರೆ ಬಹಳ ಕಷ್ಟ ಇದೆ. ಉದ್ಧವನಿಗೆ ಪರಮಾತ್ಮ ಏನು ಕೊಟ್ಟ? ಜ್ಞಾನವನ್ನು ತಿಳಿಸಿಕೊಟ್ಟ. ಸಜ್ಜನರಿದ್ದಾರೆ, ಅವರಿಗೆ ಉಪದೇಶ ಮಾಡಿ ಬಾ ಅಂಥೇಳಿ. ಆ ಉದ್ಧವರಿಂದ ಉಪದೇಶವಾಗಲಿಲ್ಲ ವಿದುರನಿಗೆ. ವಿದುರ ತಾನು ಸತೀರ್ಥರಾದ ವೇದವ್ಯಾಸ ದೇವರ ಸತೀರ್ಥರಾದ ಪರಾಶರರ ಮೈತ್ರೇಯರಿಂದ ಉಪದೇಶ ಪಡೆದಿದ್ದ. ಮುಂದೆ ಹೇಳುವ ತಾತ್ಪರ್ಯ, ಜ್ಞಾನಕ್ಕೆ ಆಸ್ತಿ, ಸಂಪತ್ತು, ರಾಜ್ಯ, ಮನೆ, ಹೆಂಡತಿ, ಮಕ್ಕಳು, ಅದು ಇದು ಅಂತ ಲೌಕಿಕವಾದಂತಹ ಏನು ಪುರುಷಾರ್ಥಗಳಿವೆಯಲ್ಲ, ಅದನ್ನು ಸ್ವಲ್ಪ ಕಷ್ಟದಿಂದ ಸಂಪಾದನೆ ಮಾಡಬಹುದು, ಅದಕ್ಕೂ ಕಷ್ಟ ಬೇಕು.
ಆದರೆ ಜ್ಞಾನವೆಂಬ ಅಲೌಕಿಕವಾದ ಮೋಕ್ಷಾರ್ಥಕ್ಕೆ ಸಾಧನವಾದಂತಹ ಅಲೌಕಿಕವಾದಂತಹ ಏನು ಸಾಧನೆ ಇದೆ, ಜ್ಞಾನವೆಂಬ ಸಾಧನೆ, ಅದನ್ನು ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಬಹಳ ಕಷ್ಟ ಇದೆ, ಬಹಳ ಕಷ್ಟ ಇದೆ, ಬಹಳ ಕಷ್ಟ ಇದೆ. ಒಂದು ಜನ್ಮ ಅಲ್ಲ, ಎರಡು ಜನ್ಮ ಅಲ್ಲ, ಅನಂತಾನಂತ ಜನ್ಮಗಳಲ್ಲಿ ಅದನ್ನು ನಾವು ಸಂಪಾದಿಸಬೇಕು. ಅಂದಾಗ ಅದು ಸಾಧ್ಯವಾಗ್ತದೆ. ಅಂಥದ್ದು ಸಂಪಾದನೆ ಉದ್ಧವ ಮಾಡ್ತಾ ಇದ್ದಾನೆ, ಕೃಷ್ಣನಿಂದ ತಿಳಿದಿದ್ದಾನೆ. ಅಂಥ ಉದ್ಧವನೇ ಕೃಷ್ಣನ ಮಂತ್ರಿಯಾಗಿ ಇಲ್ಲಿದ್ದಾನೆ. ಪರಮಾತ್ಮನ ಸೇವೆಗಾಗಿಯೇ ಅವತಾರ ಮಾಡಿದ್ದವನು. ದ್ರೋಣಾತ್ಮಕಂ ನಾತಿತರೋ ಸುಸೇವಕಂ ಕುರ್ಯಾದ್ಧರಿಹಿ ಆತ್ಮಂ ಇತಿ ಭೂಯಃ ಏವ ಸ ಉದ್ಧವಾತ್ಮ ಅವತಾರ ಯಾದವೇಶು ಸೇವನಾರ್ಥಂ ಪುರುಷೋತ್ತಮಸ್ಯ. ಪರಮಾತ್ಮನ ಸೇವೆಗಾಗಿ ಹುಟ್ಟಿದ್ದು. ಬೃಹಸ್ಪತಿರೇವ ಸ ಸರ್ವವಿದ್ಯಾ. ಬೃಹಸ್ಪತ್ಯಾಚಾರ್ಯರವರು ಸಕಲ ವಿದ್ಯೆಗಳಿಗೆ ಅಭಿಮಾನಿ ದೇವತೆಗಳವರು. ಹಾಗಾಗಿ ಸಕಲ ವಿದ್ಯೆಗಳಲ್ಲಿ ನಿಪುಣರಾದವರು. ಅವರೇನು ಹೇಳಬೇಕು? ಬೃಹಸ್ಪತಿರೇವ ಸ ಸರ್ವವಿದ್ಯಾ ಅವಾಪ ಮಂತ್ರಿ ನಿಪುಣ ಸರ್ವವೇತ್ತ. ಸಕಲದಲ್ಲಿ ನಿಪುಣನಾಗಿದ್ದಾನೆ. ವರ್ಷತ್ರಯೇ ತತ್ಪರತಃ ಸಾತ್ಯಕಿ ಜಜ್ಞೆ ದಿನೇ ಚೈಕಿತಾನಶ್ಚ ತಸ್ಮಿನ್. ಅದಾದ ಮೇಲೆ 3 ವರ್ಷಕ್ಕೆ ಸಾತ್ಯಕಿ ಹುಟ್ಟಿದ್ದಾನೆ. ಯಾರ್ಯಾರು ಎಷ್ಟೆಷ್ಟು ವರ್ಷಕ್ಕೆ ಕಾಲದ ಮಾನಗಳನ್ನೆಲ್ಲ ತಿಳಿಸಿಕೊಡ್ತಾರೆ. ಎಷ್ಟು ಕಾಲ, ಏನು ಅವಸ್ಥೆ, ಯಾರಿಂದ ಎಷ್ಟು ದಿನಗಳಿಗೆ, ವರ್ಷಕ್ಕೆ, ತಿಂಗಳಿಗೆ ಇವ ಹುಟ್ಟಿದ್ದಾನೆ ಅಂತ ಅವರಲ್ಲಿ ಚಿಕ್ಕವರು ದೊಡ್ಡವರು ಕಾಲಮಾನಗಳನ್ನು ತಿಳಿಸಿಕೊಡ್ತಾರೆ ಶ್ರೀಮದಾಚಾರ್ಯರು. ವರ್ಷತ್ರಯೇ ತತ್ ಭರತಸ್ಸ ಸಾತ್ಯಕಿರ್ ಜಜ್ಞೆ ದಿನೇ ಚೇಕಿತಾನಶ್ಚ ತಸ್ಮಿನ್ ಮರತ್ಸು ನಾಮ ಪ್ರವರೋ ಯದುಷ್ವಭೂ ಸಚೇಕಿತಾನು ಹರಿಸೇವನಾರ್ಥಂ ಯದೇವ ಜಾತೋ ಹೃದಿಕಾತ್ಮಜೋಪಿ ವರ್ಷತ್ರಯೇ ತತ್ಪರತೋ ಯುಧಿಷ್ಠಿರಃ. ಅದಾಗಿ 3 ವರ್ಷಕ್ಕೆ ಯುಧಿಷ್ಠಿರ ಧರ್ಮರಾಜನ ಅವತಾರವಾಗಿದೆ. ಈಗೆಲ್ಲ ಹುಟ್ಟಿ ಇದ್ದಾರೆ, ಅವತಾರವಾಗಿ ಹೋಗಿದೆ. ಆದರೆ ಕಾಲದ ಅವಧಿಯನ್ನು ತಿಳಿಸಿಕೊಡ್ತಾರೆ. ಮರುತ್ಸು ನಾಮ ಪ್ರವರೋ ಯದುಷ್ವಭೂತ್ ಸಚೇಕಿತಾನಃ ಹರಿಸೇವನಾರ್ಥಂ ತದೇವ ಜಾತೋ ಹೃದಿಕಾತ್ಮಜೋಪಿ ವರ್ಷತ್ರಯೇ ತತ್ಪರತೋ ಯುಧಿಷ್ಠಿರಃ. ಆಮೇಲೆ ಅಶ್ವತ್ಥಾಮಾಚಾರ್ಯರು ತಥೋ ಅಬ್ಧತಃ ಭೂಭರ ಸಂಭೃತೌ ಹರೇ ಅಂಗತ್ವಂ ಆಪ್ತುಂ ಗಿರಿಶೋ ಅಜನಿಷ್ಠ. ರುದ್ರದೇವರು ಅಶ್ವತ್ಥಾಮಾಚಾರ್ಯರಾಗಿ ಅವತಾರ ಮಾಡ್ತಾ ಇದ್ದಾರೆ. ಯಾಕೆ ಅಶ್ವತ್ಥಾಮ ಅಂತ ಯಾಕೆ ಹೆಸರು ಬಂತು ಅಂದರೆ, ಹುಟ್ಟಿದಾಗ ಅಶ್ವದ ಧ್ವನಿಯನ್ನು ತೆಗೆದಿದ್ದಾರೆ. ಹಾಗಾಗಿ ಅವರಿಗೆ ಅಶ್ವತ್ಥಾಮ ಅಂತ ಹೆಸರು ಬಂದಿದೆ. ತಥೋ ಅಬ್ಧತಃ 1 ವರ್ಷದ ತರುವಾಯ ಭೂಭಾರ ಸಂಭೃತೇ ಭೂಭಾರ ಸಂಹಾರ ಮಾಡೋದಕ್ಕಾಗಿ, ಪರಮಾತ್ಮನ ಸೇವೆಯನ್ನು ಮಾಡೋದಕ್ಕಾಗಿ ಗಿರೀಶ ರುದ್ರದೇವರು ಅಶ್ವತ್ಥಾಮ ಎಂಬ ಹೆಸರಿನಿಂದ ಹುಟ್ಟಿದ್ದಾರೆ. ಯಾಕೆ? ಅಶ್ವಧನಿಂಸ ಯಸ್ಮಾತ್ ಚಕ್ರೇ ಜಾಯಮಾನೋ ಮಹಾತ್ಮ. ನೋಡ್ರಿ, ಅಶ್ವಧನಿಯನ್ನು ತೆಗೆದಿದ್ದಕ್ಕಾಗಿ ಅವರಿಗೆ ಅಶ್ವತ್ಥಾಮ ಅಂತ ಹೆಸರು ಬಂದಿದೆ. ಸರ್ವವಿತ್, ಭಾರಿ ಗುರುಗಳ ಮಗ ಅಂತ ಅನಿಸಿಕೊಂಡಿದ್ದಾರೆ. ದ್ರೋಣಾಚಾರ್ಯರ ಮಗ ಕೃಪಾ ಮತ್ತು ಕೃಪಿ. ಆ ಕೃಪಿ ದ್ರೋಣಾಚಾರ್ಯರ ಹೆಂಡತಿ. ಆ ದ್ರೋಣಾಚಾರ್ಯರು ಮತ್ತು ಕೃಪಿಯಲ್ಲಿ ಜನಿಸಿದಂಥವನೇ ಅಶ್ವತ್ಥಾಮಾಚಾರ್ಯರು. ಸರ್ವವಿತ್ ಬಲವಾನ್ ಅಸ್ತ್ರವೇತ್ತ. ಎಲ್ಲವನ್ನೂ ತಿಳಿದಿದ್ದಾರೆ, ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕಲಿತಿದ್ದಾರೆ. ಕೃಪಸ್ವಸಾಯಾಂ ದ್ರೋಣವೀರ್ಯೋದ್ಭವೋ ಭೂ. ದ್ರೋಣಾಚಾರ್ಯರಿಂದ ಕೃಪೆಯಲ್ಲಿ ತಾವು ಹುಟ್ಟಿದ್ದಾರೆ, ಅವತಾರ ಮಾಡಿದ್ದಾರೆ. ದುರ್ಯೋಧನ ತಚ್ಚತುರ್ಥೆ. ದುರ್ಯೋಧನ ತಚ್ಚತುರ್ಥೇನ್ನಿ 4ನೇ ದಿನ ಹುಟ್ಟಿದ್ದಾರೆ. ದುರ್ಯೋಧನ ಹುಟ್ಟಿ 4 ದಿವಸಕ್ಕೆ ಇವರು ಅವತಾರ ಮಾಡಿದ್ದಾರೆ. ಜಾತಃ ತಸ್ಯಾಪರೇಯುಹು. ಅವರು ಹುಟ್ಟಿ ಮರುದಿನ ಭೀಮಸೇನ ದೇವರು ಅವತಾರ ಮಾಡಿದ್ದಾರೆ. ಎಲ್ಲ ಕಾಲಮಾನ ಇದೆ, ಇದನ್ನೆಲ್ಲ ಲೆಕ್ಕ ಹಾಕಿ ತೆಗಿಬೇಕು ನಾವು. ಯಾರಾದ ಮೇಲೆ ಯಾರು ಹುಟ್ಟಿದ್ರು ಎಲ್ಲ ಶ್ರೀಮದಾಚಾರ್ಯ ತಿಳಿಸಿಕೊಟ್ಟಿದ್ದಾರೆ. ನಾವೇನು ಕಷ್ಟಪಡುವ ಕಾರಣ ಇಲ್ಲ. ಅವರು ತಿಳಿಸಿಕೊಟ್ಟಿದ್ದನ್ನು ಲೆಕ್ಕ ಮಾತ್ರ ನಾವು ಹಾಕಬೇಕು. ಯಾರಾದ ಮೇಲೆ ಯಾರು ಹುಟ್ಟಿದ್ರು, ಎಷ್ಟು ದಿವಸಕ್ಕೆ ಹುಟ್ಟಿದ್ರು, ಎಷ್ಟು ತಿಂಗಳಿಗೆ ಹುಟ್ಟಿದ್ರು, ಎಷ್ಟು ವರ್ಷಕ್ಕೆ ಹುಟ್ಟಿದ್ರು. 3 ದಿವಸ, 1 ವರ್ಷ, 3 ತಿಂಗಳು, 4 ದಿನ, ಮರುದಿವಸ 5ನೇ ದಿವಸ. ದುರ್ಯೋಧನ ಹುಟ್ಟಿ 5ನೇ ದಿವಸಕ್ಕೆ ಭೀಮಸೇನ ದೇವರು ಹುಟ್ಟಿದ್ದಾರೆ.
ಕೃಷ್ಣ ಮತ್ತು ಬಲರಾಮನಿಗೆ 3 ತಿಂಗಳು ಫರಕ ಇದೆ. ಭೀಮಸೇನ್ ದೇವರಿಗೆ ಮತ್ತು ಕೃಷ್ಣನಿಗೆ 1 ವರ್ಷ ಏನೋ ಅಂತರ ಇದೆ. ನಾವು ನೋಡೋಣ ಅಂತ ಮತ್ತೊಮ್ಮೆ ಅದನ್ನು ಎಲ್ಲ ನಾನು ತೆಗೆದು ಹೇಳುತ್ತೇನೆ ಮತ್ತೊಮ್ಮೆ. ಇಷ್ಟು ಆ ಲೆಕ್ಕವನ್ನೆಲ್ಲ ಕೊಡ್ತಾರೆ. ಯದಾತು ಮಾಸಾತ್ ದ್ವಿತೀಯೀ ಬಭೂವ ತದಾ ರೋಹಿಣ್ಯಾಂ ಬಲದೇವೋಭಿಜಾತಃ ಬಲಿ ಗುಣಾಢ್ಯ ಸರ್ವವೇದಿ ಯ ಏವ ಸೇವಾ ಖಿನ್ನೋ ಲಕ್ಷ್ಮಣೋಗ್ರೋ ಬಭೂವ. ಲಕ್ಷ್ಮಣನಾಗಿ ಶೇಷದೇವರು ಅವತಾರ ಮಾಡಿದ್ದಾರೆ. ಮೊದಲಿಗೆ ಹುಟ್ಟುವ ಅವಸರ ಯಾಕೆ ಬಂತು? ಕೃಷ್ಣನಕ್ಕಿಂತ ಮುಂಚೆ ಯಾಕೆ ಹುಟ್ಟಿದರು? ಕೃಷ್ಣನಕ್ಕಿಂತ ಮುಂಚೆ ಯಾಕೆ ಹುಟ್ಟಿದರು? ಅಣ್ಣನಾಗಿ ಯಾಕೆ ಹುಟ್ಟಿದ ಅಂದರೆ, ರಾಮಾವತಾರದಲ್ಲಿ ಇದೇ ಲಕ್ಷ್ಮಣ ಅಂದರೆ ಇದೇ ಶೇಷದೇವರು ಲಕ್ಷ್ಮಣನಾಗಿ ತಮ್ಮನಾಗಿ ಭಯಂಕರ ಸೇವೆ ಮಾಡಿದ್ದಾರೆ, ಅತಿಯಾದ ಸೇವೆಯನ್ನು ಮಾಡಿದ್ದಾರೆ. ಆ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಲಗುನೆ ಹುಟ್ಟಿಬಿಟ್ರು. ಆದರೆ ಒಳಗಿರುವಂಥ ಆಕೂತ ಏನು, ಸೇವೆಯನ್ನು ಮಾಡಿ ಹೆಚ್ಚಿನ ಪುಣ್ಯವನ್ನು ಗಳಿಸಿದ್ರು. ಅಷ್ಟು ಏದಮಾನ ದ್ವಿಟ ಪರಮಾತ್ಮ ಯಾರಿಗೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟನ್ನೇ ಫಲ ಕೊಡ್ತಾನೆ. ರಾಮನ ಸೇವೆ, ರಾಮನ ಮೇಲೆ ಪ್ರೀತಿ, ರಾಮನ ಮೇಲೆ ಭಕ್ತಿ ಅತಿಯಾಗಿ ಮಾಡಿ ಹೆಚ್ಚಿನ ಪುಣ್ಯವನ್ನು ಗಳಿಸಿದ್ದ. ಹಾಗಾಗಿ ಈಗ ಕೃಷ್ಣ 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 ನನ್ನ ತಮ್ಮ ಅಂತ ಅನೇಕ ಬಾರಿ ಅಂದಿದ್ದಕ್ಕೆ ಪರಮಾತ್ಮ ಆ ಪುಣ್ಯವನ್ನು ಲೆವೆಲ್ಲಾಗಿ ಮಾಡ್ತಾನೆ. ಹುಟ್ಟಿದ್ದು ಸೇವೆಗಾಗಿ ಹುಟ್ಟಿದ್ರು, ಆದರೆ ಪರಮಾತ್ಮನಕ್ಕಿಂತ 3 ತಿಂಗಳು ಮುಂಚೆ ಹುಟ್ಟಿಬಿಟ್ರು. ಅದೇ ಹೇಳ್ತಾರೆ ನೋಡ್ರಿ, ಯದಾಸ ಮಾಸದ್ವಿತೀಯೀ ಬಭೂವ ಯದಾ ರೋಹಿಣ್ಯಾಂ ಬಲದೇವೋಭಿಜಾತಃ. ಬಲಿ ಅತ್ಯಂತ ಬಲಿಷ್ಠರು. ಬಲರಾಮ ದೇವರು ಅಂತಂದ್ರೆ ಅವರ ಹೆಸರೇ ಬಲ. ಬಲಿಷ್ಠರಾದದ್ದಕ್ಕಾಗೇನು ಅವರಿಗೆ ಹೆಸರು ಬಲರಾಮ. ರಾಮ ಸುಖವನ್ನು ಕೊಟ್ಟಿದ್ದಾನೆ, ಬಲಿಷ್ಠನೂ ಆಗಿದ್ದಾನೆ. ಆದ್ದರಿಂದಲೇನೆ ಅವರಿಗೆ ಬಲರಾಮ ಅಂತ ಹೆಸರು. ಬಲಿ ಗುಣಾಢ್ಯ ಸರ್ವವೇದಿ ಯ ಏವ ಸೇವಾ ಖಿನ್ನೋ ಲಕ್ಷ್ಮಣೋ ಅಗ್ರೇ ಹರೇರಭೂತ್. ಯದಾ ಹಿ ಪುತ್ರಾನ್ ನಿಹಂತುಮೇತೋ ಸಹೇವ ಬದ್ಧೋ ಗತಿಶೃಂಗಲಾಯಾಂ ಕಂಸೇನ ಪಾಪೋ ದೇವಕಿ ಶೂರಸೋನೋ ಯೋಗಿತ ಶೌರಿ ಭಾರ್ಯಾ ಪರಾಶ್ಚ. ಏನಾಗಿತ್ತು, ವಸುದೇವನಿಗೆ ಅನೇಕ ಜನ ಮಡದಿಯರು, ಹೆಂಡಂದಿರು. ಹಾಗಾಗಿ ಯಾರಲ್ಲಿ ಯಾರು ಹುಟ್ಟುತ್ತಾರೆ ಅದು ನಮಗೆ ಗೊತ್ತೇ ಆಗುವುದಿಲ್ಲ. 8ನೇ ಗರ್ಭ 8ನೇ ಕೂಸು ಬಂದು ನನ್ನನ್ನು ಸಂಹಾರ ಮಾಡ್ತದೆ ಅಂತಿದೆ. ಯಾರಲ್ಲಿ ಯಾರು ಹುಡ್ತಾರೆ? ಹಾಗಾಗಿ ವಸುದೇವ ಮತ್ತು ದೇವಕಿಯರನ್ನು ಮಾತ್ರ ಒಂದು ಕಡೆಗೆ ಇಟ್ಟು ಉಳಿದವ್ರನ್ನೆಲ್ಲ ಬೇರೆ ಕಡೆಗೆ ಇಟ್ಟುಬಿಟ್ಟ. ಇದು ಕಂಸನ ವಿಚಾರ ಆಗಿತ್ತು. ಒಬ್ಬರಲ್ಲೇನೆ ಹುಟ್ಲಿ, ನಮಗೆ ಗೊತ್ತಾಗ್ತದೆ, ಆಗ ಅವ್ರನ್ನ ಕೊಂದು ಹಾಕ್ಲಿಕ್ಕೆ ಬರ್ತದೆ. 10 ಜನ ಹೆಂಡಂದಿರಿದ್ದಾರೆ. ಅಷ್ಟರಲ್ಲಿ ಯಾರೋ ಒಬ್ಬನು ನನ್ನ ಶತ್ರು ಹುಟ್ಟಿಬಿಟ್ಟ, ಅವನನ್ನು ಹೇಗೆ ನಾನು ಗುರುತು ಮಾಡಿಕೊಳ್ಳೋದು, ಅವನನ್ನು ಕೊಲ್ಲುವುದು ಹೇಗೆ, ಇದು ಸಮಸ್ಯೆ ಆಗಿತ್ತು. ನಂದನೂ ಕೂಡ ರೋಹಿಣಿ ನಂದ ತಾವು ಇಲ್ಲ ಬರ್ತದೆ, ಸಮಯ ಮುಗಿತಾ ಬಂತು, ಇವಾಗ ಇಲ್ಲಿಗೆ ಮುಗಿಸೋಣ, ಮತ್ತೆ ನಾಳೆ ಹೇಳ್ತೇನೆ. ನಾನು ಮೆಸೇಜ್ ಹಾಕಿದ್ದೆ, ಅನೇಕ ಜನ ನೋಡಿರ್ತೀರಿ. ಶ್ರೀಕೃಷ್ಣ ಅರ್ಪಣಮಸ್ತು.